ಸ್ನೇಹಿತರೆ ನಮಸ್ಕಾರ. ಜೈಪುರದ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದ ಹೊರಭಾಗದಲ್ಲಿರುವಂಥ ದೃಶ್ಯ. ಸವಾಯಿ ಮಾನ್ಸಿಂಗ್ ಅವರ ಅದ್ಭುತವಾದಂಥ ಸ್ಟ್ಯಾಚ್ಯೂ. ಪೋಲೋ ವರ್ಲ್ಡ್ ಕಪ್ ವಿಜೇತ, ಅದು ದಾಖಲೆಯಲ್ಲಿ ಗೆದ್ದಂಥ ಆಟಗಾರ. ಅವರ ಹೆಸರನ್ನು ಈ ಕ್ರೀಡಾಂಗಣಕ್ಕೆ ಇಡಲಾಗಿದೆ. ಕ್ರಿಕೆಟ್ ಪಂದ್ಯಗಳ ವೀಕ್ಷಕ ವಿವರಣೆಯನ್ನು ರೇಡಿಯೋದಲ್ಲಿ ವೀಕ್ಷಕ ವಿವರಣೆಯನ್ನು ಕೇಳುತ್ತಿರುವಾಗ ಸವಾಯಿ ಮಾನ್ಸಿಂಗ್ ಕ್ರೀಡಾಂಗಣದ ಹೆಸರನ್ನು ಕೇಳಿದಾಗ ಬಹಳ ಖುಷಿಯಾಗ್ತಿತ್ತು. ಇವಾಗ ಆ ಕ್ರೀಡಾಂಗಣದ ಮುಂದೆ ನಿಂತಾಗಲೂ ಅದೇ ಖುಷಿ, ಅದೇ ಸಂಭ್ರಮ. ಇಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಡೀತಾ ಇದೆ. 2022ರಲ್ಲಿ ಬೆಂಗಳೂರಿನಲ್ಲಿ ನಡೆದಿತ್ತು. ಬಹಳ ಅದ್ಭುತವಾಗಿ ನಡೆದಿತ್ತು. ಸುಮಾರು 4,000 to 5,000 ಕ್ರೀಡಾಪಟುಗಳು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶ್ರೀ ಸವಾಯಿ ಮಾನ್ಸಿಂಗ್ ಅವರ ಸಾಧನೆಯನ್ನು ಸ್ಕ್ರೀನಲ್ಲಿ ನೀವು ನೋಡ್ಬೋದು. ಪೋಲೋ ಪ್ಲೇಯರ್, ವರ್ಲ್ಡ್ ಕಪ್ ವಿಜೇತ, ಅತಿ ಹೆಚ್ಚು ಬಾರಿ ವರ್ಲ್ಡ್ ಕಪ್ ಇತಿಹಾಸದಲ್ಲಿ. ಸೊ ಇಲ್ಲಿ ಖೇಲೋ ಇಂಡಿಯಾ ಯೂನಿವರ್ಸಿಟಿ ಗೇಮ್ಸ್ ನಡೀತಾ ಇದೆ. ಅದೇ ರೀತಿಯಲ್ಲಿ ರಾಜಸ್ಥಾನ ಈ ಬಾರಿಯ ಆತಿಥ್ಯವನ್ನು ವಹಿಸಿದೆ. ಕ್ರಿಕೆಟಿಗಿರುವಂಥ ಜನಸಂದಣಿ ಅಥವಾ ಪ್ರಾಮುಖ್ಯತೆಯನ್ನು ಅಥ್ಲೆಟಿಕ್ಸ್ ನಾವು ಕೊಡ್ತಾ ಇಲ್ಲ. ಈ ದೇಶದ ವ್ಯವಸ್ಥೆ ಆಗಿದೆ. ಬಟ್ ಒಂದು 5,000 ಜನ ಕ್ರೀಡಾಪಟುಗಳು ಇಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಖುಷಿಯ ವಿಚಾರ. ಧನ್ಯವಾದಗಳು.